ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ ಆದಂಥ ABJ ಅನು ಅವ್ರು ಬಂದಿದ್ದಾರೆ. ಅವಳಿಗೆ ಕೇಸರಿ ಬಾತ್ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೋಸ್ಕರ ಇವತ್ತು ಕೇಸರಿ ಬಾತ್ ಮಾಡಿಕೊಡೋಣ ಅಂತ ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಅದನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದರಿಂದ ನಿಮಗೂ ಆ ಡಿಶ್ನ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಪದಾರ್ಥ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ, 2 ಗ್ಲಾಸಷ್ಟು, ಅಂದರೆ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾದಂಥ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಇದು ಕಲರು, 3 ಲವಂಗ, ಏಲಕ್ಕಿ ಆ್ಯಂಡ್ 1.5 ಗ್ಲಾಸ್ ಆಗುವಷ್ಟು ಶುಗರು, ಮತ್ತು ಅದಕ್ಕೆ ಹುರ್ಕೊಳ್ಳೋಕ್ಕೆ ತುಪ್ಪ ಇದೇ ಅಲ್ವಾ ಮೇನ್ ಇರಬೇಕಾಗಿರೋದು. ಸೊ ತುಪ್ಪ ಆ್ಯಂಡ್ ಆಯಿಲ್ ಕೂಡ ನಾನು ಬಳಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಗ್ಯಾಸ್ ಹಚ್ಕೊಂತ, ಗ್ಯಾಸ್ ತಾನೇ ಇದು, ಇನ್ನೇನಂತಾರೆ ಸ್ಟವ್, ಗ್ಯಾಸ್ ಸ್ಟವ್, ಅದು ಗ್ಯಾಸ್ ಸ್ಟವ್ನ ಹಚ್ತಿದ್ದಾಳೆ. ಸೊ ಇವಾಗ ಗ್ಯಾಸ್ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋದಿಕ್ಕೆ ಅಂತ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಮಾಡ್ತಿಲ್ಲ, ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಲ್ಲ ಕಮ್ಮಿ ಕ್ವಾಂಟಿಟಿನಲ್ಲೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಬಿಸಿ ಆಗಬೇಕು ಅಲ್ವಾ ಮಗ? ಸೊ ಇದು ಬಿಸಿ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಬಿಸಿ ಆಗಿದಲ್ಲ. ಸೊ ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದ್ದೀನಿ. ಫಸ್ಟು ಹುರ್ಕೊಂಡ್ಬಿಡೋಣ ನೀಟಾಗಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನಮಗೆ ಜಾಸ್ತಿ ತುಪ್ಪ ಅಂದರೆ ಆಗೋದಿಲ್ಲ. ಸ್ಲೋಲಿ ಗೈಸ್, ಏನೇನೋ ಬಿದ್ದೋಗ್ತಿದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಡಿ, ಚಿಕ್ಕದು ಮನೆ. ಹಾಂ. ಸೊ ಇದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಬ್ರೌನ್ ಕಲರ್ ಆಗಿಲ್ಲಲ್ಲ ಮಗ? ಇನ್ನ ಆಗ್ತಿದೆ, ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕಮ್ಮ. ಸೊ ಇವಾಗ ಇದಾಗಿದೆ. ಇವಾಗ ಇದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಅದೇ ತುಪ್ಪಕ್ಕೆ ನಾನು ರವೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಹರಳಬೇಕು ರವೆ, ಅಲ್ಲಿವರೆಗೂ ಹುರ್ಕೊಬೇಕು ಲೋ ಫ್ಲೇಮಲ್ಲಿ. ಇದು ಭಾರಿ ಡಿಸ್ಟರ್ಬ್ ಮಾಡ್ತೈತೆ ಮಗ ನನಗೆ. ನನಗೆ ಕಾಫಿ ಮಾಡಿಕೊಟ್ಟಿಲ್ಲ ಅಂತ. ಕರೆಕ್ಟ್. ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು. ಹೇಗೆ ಅಂತಂದರೆ ಮತ್ತೆ ಅದು ಸೀದೋಗ್ಬಿಡುತ್ತಲ್ಲ, ಅದರಿಂದ ಚೆನ್ನಾಗಿ ಹುರ್ಕೋಬೇಕು. ಇದು ಹೂ ಥರ ಅರಳಬೇಕು. ನೀರು ಹಾಕಿದ್ರೆ ಹೇಗೆ ಹೂ ಅರಳುತ್ತೋ ಅದೇ ಥರ ಇದನ್ನು ಹರಳುತ್ತೆ. ಗಣೇಶ. ಸೊ ಇವಾಗ ಇದಾಗಿದೆ. ಇವಾಗ ನಾನು ಇದರಲ್ಲಿ 2 ಗ್ಲಾಸು ರವೆ ತಗೊಂಡಿದ್ದೆ. ಇವಾಗ ಇದು 4 ಗ್ಲಾಸು ವಾಟರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಆಗಿದೆ, ಶುಗರು ಮತ್ತು ರವೆ 2 ಮಿಕ್ಸಪ್ ಆಗಿದೆ. ಸೊ ಇವಾಗ ಅದಕ್ಕೆ ಲವಂಗ ಹಾಕ್ತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಅಷ್ಟೇನೆ. ಬಟ್ ಇದನ್ನು ಸ್ವಲ್ಪ ಏನದು ಏಲಕ್ಕಿ ಹಾಕ್ತಾ ಇದ್ದೀನಿ, ಸಾಕಷ್ಟೇ, ಫ್ಲೇವರ್ಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಕಹಿ ಸಿಕ್ಬಿಡುತ್ತೆ ಉಂಡುಂಡು ಹಾಕ್ಬಿಟ್ರೆ ಅಂತ ಅಷ್ಟೇ. ಇದನ್ನು ಹಾಕೇನಾಗುತ್ತೆ ಗಮ್ಮಂತಿದೆಯಾ ಮಗ? ಸೊ ಇವಾಗ ಇದಕ್ಕೆ ವಾಟರ್ ಹಾಕ್ಕೊಬೇಕು. ಗೈಸ್ ಇಲ್ಲಿ ನೋಡಿ, ಮರಳಾಗಿದೆ. GRB ತುಪ್ಪ, GRB ತುಪ್ಪ ಮರಳಾಗಿದೆ. GRB ತುಪ್ಪ ಕೇಸರಿ ಬಾತು ತುಂಬಾ ಏನು ಗೊತ್ತಾ? GRB ತುಪ್ಪ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋರು ನೆನ ಕಾಣಿಸೋತೈತಾರೆ ಪಾಪಿ. ಗೈಸ್ ಇದು ಇವಾಗ ಆಗಿದೆ. ಇದನ್ನ ಆರಕ್ಕೆ ಅಂತ ಬಿಡೋಣ. ಇದನ್ನ ಗಾರ್ನಿಶಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿರೋದು ಗೈಸ್. ತಿಂದೋಳು ಹೇಳ್ತೀನಿ ಗೈಸ್ ರಿಸಲ್ಟ್ ಹೆಂಗಿರುತ್ತೆ ಅಂತ. ಯಾವಾಗಲೂ ನಾನು ಮಾಡೋ ಅಡುಗೆನೇ ಆಡ್ಕೊಳ್ತಾಳೆ. ಇವತ್ತು ನೋಡ್ರಣ. ಸೊ ಇವಾಗ ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಅದಿಲ್ಲ ಅಂದರೆ ಕೇಸರಿ ಬಾತು ಕಂಪ್ಲೀಟೇ ಆಗಲ್ಲ. ಸೊ ಅದರಿಂದ ಟೇಸ್ಟ್ ಮಾಡಿ ಹೇಳ್ತಾಳೆ ನನ್ನ ಫ್ರೆಂಡು ಹೇಗೆ ಮಾಡಿದ್ದೀನಿ ಅಂತ. ಅವಳೇ ಟೇಸ್ಟ್ ಮಾಡಿ ಹೇಳ್ತಾಳೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ನೋ ಮಗ, ಇಲ್ಲಾಂದ್ರೆ ಇಲ್ಲ ಅನ್ನೋ, ಆಯ್ತಾ? ನಿಂಗೋಸ್ಕರನೇ ಮಾಡಿ. ಏನು ಫ್ರಾಂಕ್ ಅಲ್ಲ ಫ್ರಾಂಕೋ.
ಹಿಂಗೆ ಜನ ಮಾಡ್ಕೊಟ್ರೆ ಹಿಂಗೆ ಕೊಟ್ಟು ಜಾಸ್ತಿ ಏನು ಮಾಡೋದು. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಚಿಕನ್ ಕಷ್ಟಪಟ್ಟು ಮಾಡೋದು ಯಾವಾಗ ಬೇಕು, ಇಷ್ಟಪಟ್ಟು ಮಾಡಿಕೊಡು. ಕಷ್ಟಪಟ್ಟು ಇಷ್ಟಪಟ್ಟುನೇ ಮಾಡ್ತಿರೋದು. ಸೊ ನೋಡಿ ಈ ಥರ ಬಂದಿದೆ ಕೇಸರಿ ಬಾತು. ಇದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಫೈನಲಿ ಕೇಸರಿ ಬಾತ್ ರೆಡಿ ಆಗಿದೆ ಗೈಸ್. ಇವತ್ತು ಕೇಸರಿ ಬಾತ್ ಮಾಡಿದ್ದೆ, ಹೇಗಿದೆ ಅಂತ ಟೇಸ್ಟ್ ನೋಡಿ ಮೇಡಮ್. ಗೈಸ್ ಹೆಂಗ್ ಮಾಡಿದಳೋ ಏನೋ ಗೊತ್ತಿಲ್ಲ, ನನಗೆ ಕೇಸರಿ ಬಾತ್ ಹೊಡ್ಬಿಟ್ಟು ಪಾಪಿ ಬದುಕ್ತೀನಲ್ಲ ಗೈಸ್. ಓಕೆ ಮಗ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ. ಸೀರಿಯಸ್ಲಿ ಸ್ವೀಟ್ ಏನಾದ್ರು ಜಾಸ್ತಿ ಆಗೈತಾ? ಅಬ್ಬಾ ಸೂಪರ್ ಗೈಸ್, ಚೆನ್ನಾಗಿ ಮಾಡಿದಳ. ಏನಾದರೂ ಕಮ್ಮಿ ಜಾಸ್ತಿ ಏನಾದ್ರು ಆಗಿದೆಯಾ? ಕರೆಕ್ಟ್ ಆಗಿದೆಯಾ? ನನಗೇನೋ ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು ಅಲ್ವಾ? ಕರೆಕ್ಟ್ ಇದೆ. ಕರೆಕ್ಟ್ ಇದೆ, ಸ್ವಲ್ಪ ಒಂಚೂರು ಸ್ವೀಟ್ ಜಾಸ್ತಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಕರೆಕ್ಟಾಗಿ ಮಾಡ್ಕೊಳ್ತಾಳೆ. ಸೂಪರಾಗಿ ಮಾಡಿದಾಳೆ ಗೈಸ್. ತಿನ್ಕೊಂಡು ಬಂದ್ಬಿಡ್ತೀನಿ, ದೃಷ್ಟಿ ಆಗ್ಬಿಡ್ತೀನಿ. ಸ್ವೀಟ್ ಜಾಸ್ತಿ ತಿನ್ನಕ್ಕಾಗಲ್ಲ ಮಗ. ಸಾಕು ನನಗೆ, ಹೋಗು. ನೋಡಿ ಗೈಸ್, ಅವಳು ಮಾಡಿರೋದು ಅವಳೇ ತಿಂತಾ ಇಲ್ಲ.